ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಟೇಕ್ವಾಂಡೋ ಅಸೋಸಿಯೇಷನ್ ವತಿಯಿಂದ ದಕ್ಷಿಣ ವಲಯ ವಿ ಫೀಟ್ ಕಪ್ ಟೇಕ್ವಾಂಡೋ ಪಂದ್ಯಾವಳಿ 2026 ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸೌತ್ ಇಂಡಿಯಾ ಮಾರ್ಷಲ್ ಆರ್ಟ್ಸ್ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷರಾದ ರಿಯಾಜ್ ಅವರು, ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಸೋತವರು ಕುಗ್ಗದೆ ಗೆದ್ದವರು ಹಿಗ್ಗದೆ, ಸೋಲು ಗೆಲುವು ಇವೆರಡನ್ನ ಸಮಾನವಾಗಿ ಸ್ವೀಕರಿಸಿ ಎಂದರು. martial arts taekwondo, but we never got an opportunity to come and participate in such an event. I feel really happy, and my students too might be feeling really happy to participate in such a beautiful event. And I've already spoken to my coach as well, that in future we'll be giving a lot of interest and dedication to such events. ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಸೋಲು ಗೆಲುವು ಇವೆರಡನ್ನ ಸಮಾನವಾಗಿ ಸ್ವೀಕರಿಸಿ ಈ ಬಾರಿ ಗೆದ್ದವರು ಮುಂದಿನ ಬಾರಿಗೆ ಸೋಲನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ವಿಜಯಶಾಲಿಯಾಗಿ ಎಂದು ಶುಭ ಕೋರಿದರು. ಚಿಕ್ಕಮಗಳೂರಿನಲ್ಲಿ ಸೌತ್ ಝೋನ್ ಟೇಕ್ವಾಂಡೋ ಕಾಂಪಿಟೇಷನ್ ನಡೀತಾ ಇದೆ. ಬೆಳಗ್ಗೆನೆ ಬಂದಿದ್ದೆ, ಹುಡುಗರೆಲ್ಲ ಬಹಳ ಆಕ್ಟಿವ್ ಇಂದ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ರೆ. ಸರ್ಕಾರದ ನಿರ್ಲಕ್ಷ್ಯನ ಏನೋ ಆ ಮಟ್ಟದಲ್ಲಿ ನಡೀತಾ ಇಲ್ಲ. ಆದರೆ ನಮ್ಮ ಚಿಕ್ಕಮಗಳೂರಲ್ಲಿ ಏನು ವಿ ಫಿಟ್ ಸಂಸ್ಥೆ ಇದೆ, ಗಿರೀಶ್ ಸರ್ ಮತ್ತು ಯಶವಂತ್ ಮತ್ತು ಒಂದು ಟೀಮು ನಾರಾಯಣ್ ಸರ್ ಎಲ್ಲ ಇದ್ರು. ಒಂದು ಟೀಮು ಭಾಳ ಉತ್ಸಾಹದಿಂದ ಇಂಥ ಒಂದು ಕಾರ್ಯಕ್ರಮನ ವರ್ಷ ಆಯೋಜನೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರ. ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ ಮಕ್ಕಳೇ, ನಿಮ್ಮ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಚೆನ್ನಾಗಿ ಆಡಿ ಚೆನ್ನಾಗಿ ಗೆಲ್ಲಿ. ನೀವು ಸೌತ್ ಝೋನ್ ಎಲ್ಲ ಕಡೆಯಿಂದನೇ ಬಂದಿದ್ದೀರಾ, ಆದರೆ ಚಿಕ್ಕಮಗಳೂರು ನಮಗೊಂದು ಹೆಮ್ಮೆ. ಚಿಕ್ಕಮಗಳೂರು ಮಕ್ಕಳು ಇನ್ನೂ ಬರಲಿ ಅಂತ ಆಶಿಸ್ತೀವಿ. ಜೊತೆಗೆ ನೀವು ಎಲ್ಲಿದ್ದೀರಾ, ಸೌತ್ ವಲಯ ಯಾವುದೇ ಊರಾಗಿರಲಿ, ನಮ್ಮ ರಾಜ್ಯ ನಮ್ಮ ದೇಶನ ಪ್ರತಿನಿಧಿಸುವಂಥದ್ದು ಮಾಡಿ ಒಳ್ಳೇದಾಗಲಿ. ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಕ್ಕಳು ಮಿಂಚುವಂತಾಗಲಿ ಅಂತೇಳಿ ಆಶಿಸ್ತಾ. ಕರಾಟೆ ಶಿಕ್ಷಕರಾದ ಗಿರೀಶ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೆಯುತ್ತಿರುವ ಈ ಟೇಕ್ವಾಂಡೋ ಸ್ಪರ್ಧೆ ಯಶಸ್ವಿಯಾಗಿ ನಡೆದಿದ್ದು, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿದರು. ಕ್ರೀಡಾಕೂಟದಲ್ಲಿ ಹೇಳಿದಲ್ಲ, ನೀವು ಇಂಜಿನಿಯರಿಂಗ್ ಸೀಟ್ 25 ಲಕ್ಷ 30 ಲಕ್ಷ ದೊಡ್ಡ ಸೀಟ್ ತಗೊಳಕ್ಕೆ ಒದ್ದಾಡ್ತಾರೆ. ಪಾಪ ಸಾಲ ಸೂಲ ಮಾಡಿ ಬ್ಯಾಂಕ್ ಲೋನ್ ಮಾಡಿ ತಗೊಳ್ತಾರೆ. ಆ ಥರದೆಲ್ಲ ಇಲ್ಲ. ನೀವು ಸ್ವಲ್ಪ ಗಮನ ಹಾಕಿದ್ರೆ ನಿಮ್ಮ ಕ್ರೀಡೆಯಿಂದ, ನಿಮ್ಮ ಕೈಕಾಲು ದೇಹದಿಂದ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಮಾಡ್ಬೋದು. ಅದಕ್ಕೆ ಒಂದು ಅನೇಕ ವಿದ್ಯಾರ್ಥಿಗಳು, ನಾನೇ ಅದಕ್ಕೆ ಒಂದು ನಿದರ್ಶನ. ಹಾಗಾಗಿ ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀವಿ. ಕೋಚ್ಗಳು ಇದರಿಂದ ಇದರದ್ದು ಅವರದ್ದು ಮೇನ್ ಆಗಿ ಅವರದ್ದು ಪಾತ್ರ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇಲ್ಲಿ. ಸೊ ಆಲ್ ಐ ವಾಂಟ್ ಟು ಸಿ ಯು ಆಲ್ ಇನ್ ನೆಕ್ಸ್ಟ್ ಕಮಿಂಗ್ ಇಯರ್ಸ್ ಟು ಬಿ ನಾಟ್ ಓನ್ಲಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್. ಐ ವಾಂಟ್ ಟು ಸಿ ಯು ಇನ್ ಇಂಟರ್ನ್ಯಾಷನಲ್ ಲೆವೆಲ್. ಅದಕ್ಕೆ ಏನ್ ಬೇಕು, ನಮ್ಮ ಕೈಯಿಂದ ಏನ ಬೇಕು ನಿಮ್ಗೆ ಸಹಾಯ
ಎಲ್ಲದಕ್ಕೂ ನಾವು ಇದ್ದೀವಿ ಅಂತ ನಾವು ಇವತ್ತು ಹೇಳಕ್ ಬಯಸ್ತಾ ಇದ್ದೀನಿ. ವಾಟ್ ಎವರ್ ದ ಸಪೋರ್ಟ್ ಯು ನೀಡ್ ಯು ಆರ್ ದೇರ್ ಅಂತ ಹೇಳಿ ದೇಹವನ್ನು ಯಾವ ರೀತಿ ದಂಡಿಸಿ ಒಂದು ಆಕಾರಕ್ಕೆ ತರಬೇಕು, ಹಾಗೂ ಈ ಕರಾಟೆ ಅನ್ನೋದು ಒಂದು ಮೂಲ ಕ್ರೀಡೆಯಾಗಿದೆ ನಮ್ಮ ಇದರಲ್ಲಿ. ಇವತ್ತು ಈ ಆಯೋಜನೆ ಮಾಡಿ ವಿದ್ಯಾರ್ಥಿಗಳು ತಾವುಗಳು ಏಕಾಗ್ರತೆಯಿಂದ ಕಲಿತು ಈ ಏನು ತಮ್ಮಲ್ಲೇ ಈ ಏನು ಒಂದು ಕರಾಟೆಯನ್ನು ಕಲಿತೀರಾ ಅದು ಅಲ್ಲಿಗೆ ಮಾತ್ರ ಸೀಮಿತವಾಗಿರ್ಬೇಕು, ಬಿಟ್ರೆ ಬೇರೆ ರೀತಿ ಯಾವುದೂ ಇಲ್ಲ. ಪ್ರತಿಸ್ಪರ್ಧಿ ಸೋಲು ಗೆಲುವು ಸಾಮಾನ್ಯವಾಗಿರುತ್ತೆ. ಸೋಲನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ಮತ್ತೆ ಮುಂದಿನ ರೀತಿಯಲ್ಲಿ ಗೆಲ್ಲುವಂತ ಚಾನ್ಸಸ್. ಕಾರ್ಯಕ್ರಮದಲ್ಲಿ ರಸೂಲ್ ಖಾನ್, ವೆಂಕಟೇಶ್, ಶೋಹೀಬ್, ಹರೀಶ್, ಗಿರೀಶ್ ಉಪಸ್ಥಿತರಿದ್ದರು.